ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೌತ್ ಆಫ್ರಿಕಾ ಮತ್ತು ಭಾರತ ನಡುವಿನ ಮೊದಲನೇ ಓಡಿಐ ಪಂದ್ಯವನ್ನು ಉಚಿತವಾಗಿ ಎಲ್ಲಿ ನೋಡುವುದು ಮತ್ತು ಈ ಪಂದ್ಯದ ಸಮಯ ಮತ್ತು ಎಲ್ಲಿ ಯಾವಾಗ ನಡೆಯುತ್ತೆ ಮತ್ತು ಈ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾರೆಲ್ಲ ಆಡ್ತಾ ಇದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಮತ್ತು ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಎಷ್ಟು ರನ್ ಹೊಡಿತಾರೆ ಅಂತಾನೂ ಕೂಡ ಕಮೆಂಟ್ ಮಾಡಿ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲನೇ ಓಡಿಐ ಪಂದ್ಯ ಬಂದ್ಬಿಟ್ಟು ರಾಂಚಿಯ JCSA ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆದ್ರೆ ನಡೆಯಲಿದೆ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲನೇ ಪಂದ್ಯ ಎಷ್ಟು ಗಂಟೆಗೆ ಪ್ರಾರಂಭವಾಗಲಿದೆ ಅಂತ ನೋಡೋದಾಯ್ತು ಅಂತಂದ್ರೆ ಮೊದಲನೇ ಪಂದ್ಯ ಬಂದ್ಬಿಟ್ಟು ಮಧ್ಯಾಹ್ನ 1:30ಕ್ಕೆ ಪ್ರಾರಂಭವಾಗಲಿದೆ. ಇನ್ನು ಇಬ್ಬರು ನಾಯಕರು ಅರ್ಧ ಗಂಟೆ ಮುಂಚಿತವಾಗಿ ಮಧ್ಯಾಹ್ನ 1 ಗಂಟೆಗೆ ಟಾಸ್ಗೆ ಮೈದಾನಕ್ಕೆ ಇಳಿಯುತ್ತಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಮೊದಲನೇ ಪಂದ್ಯ ಟಿವಿಯಲ್ಲಿ ಯಾವುದರಲ್ಲಿ ಫ್ರೀಯಾಗಿ ನೇರ ಪ್ರಸಾರ ನೋಡೋದಾಯ್ತು ಅಂತಂದ್ರೆ ನೀವು ಏನಾದ್ರೂ ಟಿವಿಯಲ್ಲಿ ನೋಡ್ತಾ ಇತ್ತು ಅಂತಂದ್ರೆ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಆದ್ರೆ ಲೈವ್ ಆದ್ರೆ ಬರುತ್ತೆ. ಅಕಸ್ಮಾತ್ ಒಂದು ವೇಳೆ ನೀವೇನಾದ್ರೂ ಮೊಬೈಲ್ ಅಲ್ಲಿ ನೋಡ್ಬೇಕಂತಂದ್ರೆ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಬಂದ್ಬಿಟ್ಟು ಫ್ರೀಯಾಗಿ ಲೈವ್ ಟೆಲಿಕಾಸ್ಟ್ ಆದ್ರೆ ಮಾಡ್ತಾ ಇದ್ದಾರೆ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲನೇ ಓಡಿಐ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಓಪನರ್ಸ್ ಆಗಿ ಬರ್ತಾರೆ. ಇನ್ನು ನಂಬರ್ 3 ಅಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಬರ್ತಾರೆ ಮತ್ತು ನಂಬರ್ 4 ಅಲ್ಲಿ ತಿಲಕ್ ವರ್ಮಾ ಆದ್ರೆ ಬರ್ತಾರೆ. ಇನ್ನು ನಂಬರ್ 5 ಅಲ್ಲಿ ಬಂದ್ಬಿಟ್ಟು KL ರಾಹುಲ್ ನಾಯಕ್ ಆದ್ರೆ ಬರ್ತಾರೆ. ಇನ್ನು ನಂಬರ್ 6 ಅಲ್ಲಿ ರಿಷಬ್ ಪಂತ್ ಆಡಿದ್ರೆ ನಂಬರ್ 7 ಅಲ್ಲಿ ವಾಷಿಂಗ್ಟನ್ ಸುಂದರ್ ಆದ್ರೆ ಆಡ್ತಾರೆ. ಇನ್ನು ನಂಬರ್ 8 ಅಲ್ಲಿ ರವೀಂದ್ರ ಜಡೇಜಾ, ನಂಬರ್ 9 ಅಲ್ಲಿ ಬಂದ್ಬಿಟ್ಟು ಕುಲ್ದೀಪ್ ಯಾದವ್ ಆದ್ರೆ ಆಡ್ತಾರೆ. ಇನ್ನು ನಂಬರ್ 10 ಅಲ್ಲಿ ಹರ್ಷಿತ್ ರಾಣಾ ಮತ್ತು ನಂಬರ್ 11 ಅಲ್ಲಿ ಬಂದ್ಬಿಟ್ಟು ಪ್ರಸಿದ್ಧ ಕೃಷ್ಣ ಅಥವಾ ಹರ್ಷದೀಪ್ ಸಿಂಗ್ಗೆ ಚಾನ್ಸ್ ಆದ್ರೆ ಸಿಗೋ ಚಾನ್ಸಸ್ ಆದ್ರೆ ಇದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.